ಇನ್ನು ಡಿ.ಕೆ. ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರ ಹೇಳಿಕೆ ಬಗ್ಗೆ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡರು ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜಣ್ಣ ಅವರು ವೈಯಕ್ತಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಧಿಕಾರಕ್ಕೆ ಬರೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋರಾಟ ಮಾಡಿದ್ದಾರೆ. ನಮ್ಮ ಡಿ.ಕೆ.ಶಿ ಅವರು ಮುಖ್ಯಮಂತ್ರಿ ಆಗಲೇಬೇಕು. ಸರ್ಕಾರ ಉರುಳಿಸೋ ತಾಕತ್ತು ನಮ್ಮ ಸಮುದಾಯಕ್ಕಿದೆ. ಜಾತಿ ಗಣತಿ ಮಂಡಿಸಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಹೀಗಂತ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ರಿಯಾಕ್ಷನ್ ಕೊಟ್ಟರು. ರಾಜಣ್ಣನವರು ಅವರು ವೈಯಕ್ತಿಕ ಅವರು ಹೇಳ್ಕೊಂಡಿದ್ದಾರೆ. ಏನು ಹಿಂದೆ ಈ ಒಂದು ಸರ್ಕಾರ ಬರಬೇಕಾದ್ರೆ ಯಾರು ಮುಖ್ಯವಾಗಿ ಕಾರಣರು, ಅದಕ್ಕೆ ಯಾರು ಹೋರಾಟ, ಯಾರ ಹೈಕಮಾಂಡ್ ಏನು ಯಾರು ಪರ ವಹಿಸ್ತದೆ, ಅದರ ಮೇಲೆ ಅವರಿಗೆ ಎಲ್ಲ ರೀತಿ ಮೆರಿಟ್ ಇದೆ, ಯಾರಿಗೆ ಅರ್ಹತೆ ಇದೆ, ಅವರೇ ಈ ಸರ್ಕಾರ ತರೋದಕ್ಕೆ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡಿ ಸರ್ಕಾರ ತಂದಿದ್ದಾರೆ. ಅದರಿಂದ ಅವರಿಗೆ ಇವು ಆಗಲೇಬೇಕು ಮುಖ್ಯಮಂತ್ರಿ ಅಂತೇಳಿ ನಾವೆಲ್ಲ ಒಕ್ಕಲಿಗರ ಜನಾಂಗ ಎಲ್ಲವೂ ಕೂಡ ನಾವು ಒತ್ತಾಯ ತರ್ತೀವಿ. ರಾಜಣ್ಣನವರು ಅವರು ವೈಯಕ್ತಿಕ ಅವರು ಹೇಳ್ಕೊಂಡಿದ್ದಾರೆ. ಏನು ಹಿಂದೆ ಈ ಒಂದು ಸರ್ಕಾರ ಬರಬೇಕಾದ್ರೆ ಯಾರು ಮುಖ್ಯವಾಗಿ ಕಾರಣರು, ಅದಕ್ಕೆ ಯಾರು ಹೋರಾಟ, ಯಾರ ಹೈಕಮಾಂಡ್ ಏನು ಯಾರು ಪರ ವಹಿಸ್ತದೆ, ಅದರ ಮೇಲೆ ಅವರಿಗೆ ಎಲ್ಲ ರೀತಿ ಮೆರಿಟ್ ಇದೆ, ಯಾರಿಗೆ ಅರ್ಹತೆ ಇದೆ, ಅವರೇ ಈ ಸರ್ಕಾರ ತರೋದಕ್ಕೆ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡಿ ಸರ್ಕಾರ ತಂದಿದ್ದಾರೆ. ಅದರಿಂದ ಅವರಿಗೆ ಇವು ಆಗಲೇಬೇಕು ಮುಖ್ಯಮಂತ್ರಿ ಅಂತೇಳಿ ನಾವೆಲ್ಲ ಒಕ್ಕಲಿಗರ ಜನಾಂಗ ಎಲ್ಲವೂ ಕೂಡ ನಾವು ಒತ್ತಾಯ ತರ್ತೀವಿ. ರಾಜಣ್ಣನವರು ಅವರು ವೈಯಕ್ತಿಕ ಅವರು ಹೇಳ್ಕೊಂಡಿದ್ದಾರೆ.